ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಚ್ಚೇವು ಕನ್ನಡದ ದೀಪ ಇದನ್ನ ಬರೆದಂತ ಕವಿಗಳು DS ಕರ್ಕಿ ಅವರು. ಈ ಪದ್ಯವನ್ನ ಹಾಡ್ತೀನಿ, ಅದರ ಅರ್ಥವನ್ನು ಹೇಳ್ತೀನಿ. ಮೊದಲಿಗೆ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕೆಂದು DS ಕರ್ಕಿ ಅವರು ಹೇಳ್ತಾವ್ರೆ. ನಾವೆಲ್ಲೇ ಇರಲಿ ಕನ್ನಡಾಭಿಮಾನವನ್ನ, ಕನ್ನಡ ಭಾಷೆಯನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕೃತಿಕಾರರ ಪರಿಚಯ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರೇ DS ಕರ್ಕಿ ಅವರು. DS ಕರ್ಕಿ 1907 ನವೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಕೊನೆಯಲ್ಲಿ ಹುಬ್ಬಳ್ಳಿಯ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 1966ರಲ್ಲಿ ನಿವೃತ್ತರಾದರು. ಇವರು ಶ್ರೀಯುತರು ನಕ್ಷತ್ರಗಾನ, ಭಾವತೀರ್ಥ, ತನನ, ತೋಂ, ಗೀತಗೌರವ, ಕರಿಕೆ ಕಣಗಿಲು, ನಮನ, ಬಣ್ಣದ ಚೆಂಡು ಎಂಬ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇದಲ್ಲದೆ ವ್ಯಾಕರಣದಲ್ಲಿ ಬಂದಾಗ ಕನ್ನಡ ಛಂದೋ ವಿಕಾಸ ಎಂಬ ಸಂಶೋಧನಾ ಪ್ರಬಂಧವನ್ನು ಸಹ ಬರೆದು ಕನ್ನಡಿಗರ ಮನ ಗೆದ್ದಿದ್ದಾರೆ. ಗಡಿನಾಡಿನಲ್ಲಿದ್ದ ಅಂದ್ರೆ ಇವರು ಬೆಳಗಾವಿ ಕನ್ನಡ ನಾಡಿನ ಗಡಿನಾಡಾಗಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಜಿಲ್ಲೆ ಇದು ಬೆಳಗಾವಿ. ಇವರು ಅವರೆಲ್ಲರ ಪ್ರತಿನಿಧಿಯಾಗಿ ಏಕೀಕರಣದ ಕನಸು ಕಂಡವರು. ಕರ್ನಾಟಕ ಒಂದಾಗಬೇಕು ಅನ್ನೋದು ಏಕೀಕರಣ. ಕನ್ನಡ ನಾಡು ಹರಿದು ಹಂಚಿ ಹೋಗಿತ್ತು. ಬೆಳಗಾಂ, ಬಿಜಾಪುರ ಆ ಭಾಗವೆಲ್ಲ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿತ್ತು. ಈ ಕಡೆ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಹೈದರಾಬಾದ್ನ ನಿಜಾಂನ ರಾಜ್ಯಕ್ಕೆ ಸೇರಿತ್ತು. ದಕ್ಷಿಣ ಭಾಗದಲ್ಲಿ ಮಂಗಳೂರು, ಕೊಡಗು, ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ಉಳಿದ ಭಾಗ ಕನ್ನಡ ನಾಡಾಗಿತ್ತು. ಅದಕ್ಕಾಗಿಯೇ ಅನೇಕ ಕವನಗಳನ್ನು ಕಟ್ಟಿ ಜನರ ಮನದಲ್ಲಿ ಕೆಚ್ಚನ್ನು ಮೂಡಿಸಿದವರು. ಕೆಚ್ಚು ಧೈರ್ಯವನ್ನ ಕನ್ನಡ ಜನರಲ್ಲಿ ಮೂಡಿಸ್ತಾರೆ DS ಕರ್ಕಿ ಅವರು. ಪ್ರವೇಶ ನಾವು ಅಚ್ಚೇವು ಕನ್ನಡದ ದೀಪ. ಪ್ರವೇಶ. ಅಮ್ಮ ಮನೆಯಲ್ಲಿ ಬೇಗ ಎದ್ದು ಪ್ರತಿದಿನದಂತೆ ರೇಡಿಯೋ ಆನ್ ಮಾಡಿದ್ದಳು. ಕಾರ್ತಿಕನನ್ನು ಹಾಸಿಗೆಯಿಂದ ಏಳಿಸಿದಳು. ರೇಡಿಯೋದಲ್ಲಿದ್ದ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಹಾಡು ಕೇಳಿ ಬರುತ್ತಿತ್ತು. ಇಲ್ಲಿ ಅಮ್ಮ ಮನೆಯಲ್ಲಿ ಬೇಗ ಹೇಳ್ತಾಳೆ, ಎದ್ದು ರೇಡಿಯೋ ಆನ್ ಮಾಡಿದ್ಲು. ಆಗಿನ ಕಾಲದಲ್ಲಿ ರೇಡಿಯೋ ಬಹಳ ಜನಪ್ರಿಯವಾಗಿತ್ತು. ಅವನ ಮಗನಾದ ಕಾರ್ತಿಕ್ನನ್ನ ಹಾಸಿಗೆಯಿಂದ ಏಳಿಸ್ತಾಳೆ. ರೇಡಿಯೋದಲ್ಲಿ ಕುವೆಂಪುರವರು ಬರೆದಿರುವಂತಹ ಪ್ರಸಿದ್ಧವಾದ ಪದ್ಯ ಬರ್ತದೆ, ಹಾಡು ಬರ್ತದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಮುದ್ದಿನ ಕರು ಹಾಡು ಕೇಳಿ ಬರ್ತಿತ್ತು. ಕಿರಣ್ ಈ ಹಾಡನ್ನು ಅತ್ಯಂತ ಆಸಕ್ತಿಯಿಂದ ಕೇಳುತ್ತಿದ್ದ. ಕೊನೆಯಲ್ಲಿ ಅಮ್ಮ ಈ ಹಾಡನ್ನು ಬರೆದವರು ಯಾರು ಎಂದು ತಾಯಿಯನ್ನು ಪ್ರಶ್ನಿಸಿದ. ತಾಯಿ, ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಈ ಹಾಡನ್ನು ಬರೆದಿದ್ದಾರೆ. ಇಂತಹ ಅನೇಕ ಹಾಡುಗಳನ್ನು ಅವರು ಬರೆದಿದ್ದಾರೆ. ಆ ಮೂಲಕ ಕನ್ನಡಿಗರ ನಡೆ ನುಡಿಯನ್ನು ಹಾಡಿ ಹೊಗಳಿದ್ದಾರೆ ಎಂದರು. ಕುವೆಂಪುರವರು ಕನ್ನಡ ನಾಡಿನ ಬಗ್ಗೆ ಅನೇಕ ಹಾಡುಗಳನ್ನ, ಪದ್ಯಗಳನ್ನ ಬರೆದಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮವ, ಗೋಕರ್ನಾಟಕ ಹೃದಯ ಶಿವ ಇವರು ಬರೆದಿರುವಂತಹ ಹಾಡು. ಕನ್ನಡಕ್ಕೆ ಹಾಡು, ಕನ್ನಡದ ಕಂದ, ಕನ್ನಡವ ಕಾಪಾಡು, ನನ್ನ ಆನಂದ, ಇನ್ನು ಅಖಂಡ ಕರ್ನಾಟಕ ಅಂತ ಬರೆದಿದ್ದಾರೆ. ಅಮ್ಮ ಇಂಥ ಹಾಡುಗಳನ್ನು ಇನ್ನು ಯಾರ್ಯಾರು ಬರೆದಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾಳೆ, ಇಂತಹದ್ದೇ ಹಾಡುಗಳನ್ನು ಅನೇಕ ಕವಿವರೆಣ್ಯರು ಬರೆದಿದ್ದಾರೆ. ನಮ್ಮ ಕಸ್ತೂರಿ ಕನ್ನಡ ನಾಡಿನ ಅನೇಕ ಕವಿ ರಸಋಷಿಗಳು ಬರೆದಿದ್ದಾರೆ. ಎಂ ಶ್ರೀಕಂಠಯ್ಯ ಅನೇಕ ಕವಿ ವರೆಣ್ಯರು ಕನ್ನಡ ನಾಡಿನ ನುಡಿಯ ಬಗ್ಗೆ ತುಂಬಾ ಸೊಗಸಾಗಿ ಪದ್ಯಗಳನ್ನ, ಹಾಡುಗಳನ್ನ ಬರೆದಿದ್ದಾರೆ. ಅದರಲ್ಲೂ ಉಯಿಲ್ಗೋಳ್ ನಾರಾಯಣರವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬಹಳ ಪ್ರಸಿದ್ಧವಾದ ಗೀತೆಯಾಗಿದೆ. ಅಂತವರಲ್ಲಿ DS ಕರ್ಕಿ ಅವರು ಒಬ್ರು ಅಂತ ಅವರ ಅಮ್ಮ ಕಾರ್ತಿಕನಿಗೆ ಹೇಳ್ತಾಳೆ. ಅವರು ಅಚ್ಚೇವು ಕನ್ನಡದ ದೀಪ ಎಂಬ ಹಾಡು ಬರೆದಿದ್ದಾರೆ. ಯಾರು? DS ಕರ್ಕಿ ಅವರು ಅಚ್ಚೇವು ಕನ್ನಡದ ದೀಪ ಹಾಡು ಬರೆದಿದ್ದಾರೆ ಅಂತ ಹೇಳ್ತಾಳೆ. ಅವರ ನಕ್ಷತ್ರಗಾನ ಎಂಬ ಕವನ ಸಂಕಲನ ಅಪ್ಪನ ಬೀರುವಿನಲ್ಲಿದೆ. ಅಂದ್ರೆ ಕರ್ಕಿ ಅವರು ಬರೆದಿರುವಂತಹ ನಕ್ಷತ್ರಗಾನ ಎಂಬ ಕವನ ಸಂಕಲನ ಅಪ್ಪನ ಬೀರಿದೆಯಲ್ಲ ಅಲ್ಲಿದೆ, ತೆಗೆದುಕೊಂಡು ಹೋದು ಎಂದರು. ಅವ್ರ ತಾಯಿ ಕಾರ್ತಿಕನಿಗೆ ಹೇಳ್ತಾಳೆ. ಕಿರಣ್ ಅಪ್ಪನ ಹತ್ತಿರ ಆ ಪುಸ್ತಕವನ್ನು ಪಡೆದು ಓದತೊಡಗಿದ. ಆ ಹಾಡು ಹೇಗಿದೆ ಎಂದು ನಾವು ನೋಡೋಣ ಬನ್ನಿ. ಇಲ್ಲಿ ಆಶಯ ಇದೆ ಸ್ನೇಹಿತರೆ ಹಾಗೂ ಮಕ್ಕಳೇ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡ ನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಅಂದ್ರೆ ಆಗಸ್ಟ್ 15, 1947ಕ್ಕಿಂತ ಕನ್ನಡ ನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು. ನಾನು ಆಗ್ಲೇ ಹೇಳಿದಂಗೆ ಬೆಳಗಾಂ, ಬಿಜಾಪುರ, ಧಾರವಾಡ ಇದೆಲ್ಲ ಮಹಾರಾಷ್ಟ್ರಕ್ಕೆ ಸೇರಿತ್ತು. ಈ ಕಡೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಹೈದರಾಬಾದ್ ನಿಜಾಮನ ಸಂಸ್ಥಾನಕ್ಕೆ ಸೇರಿತ್ತು. ಮದ್ರಾಸ್ ಪ್ರಾಂತ್ಯಕ್ಕೆ ಮಂಗಳೂರು, ಕೊಡಗು ಹಾಗೂ ಬಳ್ಳಾರಿಯನ್ನು ಸೇರಿಸ್ಕೊಂಡಿದ್ರು. ಉಳಿದ ಭಾಗ ಮಾತ್ರ ಮೈಸೂರು ರಾಜ್ಯ ಅಂತ ಕರೆಯಲಾಗ್ತಿತ್ತು. ಆದರೂ ಸಹ ಕನ್ನಡಿಗರು ಒಂದು ಎಂಬ ಭಾವನೆ ಪ್ರತಿ ಕನ್ನಡಿಗನ ಮನದಲ್ಲೂ ಮನೆ ಮಾಡಿತ್ತು. ನೋಡಿ, ಆಗೆಲ್ಲ ಸಹ ಆಗಿನ ಕಾಲದಲ್ಲಿ ಕನ್ನಡ ನಾಡು ಹರಿದು ಹಂಚಿ ಹೋಗಿದ್ರು ಸಹ ನಾವೆಲ್ಲರೂ ಸಹ ಕನ್ನಡಿಗರು ಅಂತ ಪ್ರತಿ ಕನ್ನಡಿಗನ ಮನದಲ್ಲೂ ಮನೆ ಮಾಡಿರ್ತದೆ.
ಇಂತಹ ಸಂದರ್ಭದಲ್ಲಿ ಸಾಮೂಹಿಕ ಜಾಗೃತಿಯನ್ನು ಉತ್ತೇಜಿಸುವ ವೀರದಾಟಿ ಅನೇಕ ಕವನಗಳು ನಮ್ಮ ಕವಿಗಳ ಲೇಖನಿಯಿಂದ ಹೊರಹೊಮ್ಮಿದವು. ಸಾಮೂಹಿಕವಾಗಿ ಅಂದ್ರೆ ಎಲ್ಲರೂ ಸಹ ಒಟ್ಟಾಗಿ ಜಾಗೃತಿ ಪ್ರಜ್ಞೆಯನ್ನು ಮೂಡಿಸುವಂತ ವೀರದಾಟಿ ಅನೇಕ ಕವನಗಳು ನಮ್ಮ ಕವಿಗಳ ಲೇಖನಿಯಿಂದ ಅಂದ್ರೆ ಪೆನ್ನಿನಿಂದ ಬರೆಯಲ್ಪಡ್ತವೆ. ಕನ್ನಡ ನಾಡಿನ ವೀರರ ಮಣಿ, ಕನ್ನಡ ಕಲಿಗಳು ಧೀರರು ಶೂರರು ಅಂತ ಅನೇಕ ಕವಿಗಳು ಬರೆದಿದ್ದಾರೆ. ಈಗ ನಾವು ಪದ್ಯಕ್ಕೆ ಬರೋಣ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಕರ್ಕಿ ಅವರು, ಹಚ್ಚೇವು ಕನ್ನಡದ ದೀಪ, ನಾವು ಕನ್ನಡದ ದೀಪ, ಕನ್ನಡದ ದೀಪವನ್ನು ಹಚ್ಚುತ್ತೇವೆ. ಏಕಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಕನ್ನಡ ನಾಡು ಹರಿದು ಹಂಚಿ ಹೋಗಿತ್ತು. ಆಗ ಕನ್ನಡಿಗರು, ಕನ್ನಡ ಮಾತನಾಡುವಂಥವ್ರು, ಕನ್ನಡ ಭಾಷೆಯನ್ನ ಮಾತನಾಡುವಂಥವ್ರು ಕರ್ನಾಟಕ ರಾಜ್ಯ ಆಗ್ಬೇಕು, ಕರುನಾಡ ಆಗ್ಬೇಕು ಅನ್ನೋದು ಕವಿಯ ಆಶಯ ಭಾವವಾಗಿತ್ತು. ಆದ್ರಿಂದಲೇ ದೀಪವನ್ನ, ಯಾವ ದೀಪ? ಕನ್ನಡದ ದೀಪವನ್ನು ಹಚ್ಚುತ್ತಾ ಇದೀವಿ. ಎಂತ ದೀಪ ಅಂದ್ರೆ ಕನ್ನಡದ ದೀಪವನ್ನು ಹಚ್ಚುತ್ತಾ ಇದೀವಿ. ಕರುನಾಡಿನ ದೀಪ, ಸಿರಿ ನುಡಿಯ ದೀಪ, ಸಂಪತ್ತಿನಿಂದ ಮಾತನಾಡುವಂತಹ ದೀಪ ಅಂದ್ರೆ ಕನ್ನಡ ನಾಡಿನ ನುಡಿ, ಕನ್ನಡ ಭಾಷೆ ಸಂಪತ್ತಿನಿಂದ ಕೂಡಿರುವಂತಹ ಭಾಷೆ. ಅಂತ ದೀಪವನ್ನು ಹಚ್ತೀವಿ. ಒಲವೆತ್ತಿ ಅಂದ್ರೆ ಪ್ರೀತಿಯಿಂದ ತೋರುವಂತ ದೀಪವನ್ನು ಹಚ್ಚುತ್ತೀವಿ. ಕನ್ನಡ ನಾಡಿನ ಕರುನಾಡಿನ ದೀಪವನ್ನ ಹಚ್ಚುತ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಡಿ.ಎಸ್. ಕರ್ಕಿ ಅವರು. ಮುಂದೆ, ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಇಡಿ ನೆನಪ, ನರ ನರವನೆಲ್ಲ ಉರಿಗೊಳಿಸಿ ಒಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಇಡಿ ನೆನಪ, ನರ ನರವನೆಲ್ಲ ಉರಿಗೊಳಿಸಿ ಒಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಡಿ.ಎಸ್. ಕರ್ಕಿ ಅವರು ಬಹುದಿನಗಳಿಂದ ಮೈ ಮರೆವೆಯಿಂದ, ನಾವು ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ಮೈ ಮರ್ತಿದೀವಿ, ಮೈ ಮರೆತು ಕುಳ್ತಿದೀವಿ. ಕನ್ನಡಾಂಬೆ, ಕನ್ನಡ ಭಾಷಿಗರು, ಕನ್ನಡ ನಾಡಿನವರು ಒಟ್ಟಾಗುವುದಕ್ಕೆ ಮೈ ಮರೆತಿದ್ದೇವೆ. ಅದರಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಇಲ್ಲಿ ಕೊಚ್ಚೇವು ಅಂದ್ರೆ ಇದರ ಅರ್ಥ ಕತ್ತರಿಸುತ್ತೇವೆ ಅಂತ ಅರ್ಥ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಹುದಿನಗಳಿಂದ ಮೈ ಮರೆತು ಕುಳಿತಿರುವಂತ ಕನ್ನಡಿಗರ ಕೊಳೆ ಅಂದ್ರೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸುವುದಕ್ಕೆ ಆ ಕೊಳೆಯನ್ನು ಹೋಗಲಾಡಿಸಲು ಕೊಚ್ಚೇವು ಅಂದ್ರೆ ಕತ್ತರಿಸಾಕ್ತಿವಿ. ಅಂದ್ರೆ ಕನ್ನಡ ನಾಡಿನ ಜನರು ಒಂದಾಗಲು ನಾವು ಪ್ರಯತ್ನ ಪಡ್ತೀವಿ, ಒಟ್ಟಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಎಲ್ಲೆಲ್ಲಿ ಇದರ ಅರ್ಥ ನಾವು ಅನೇಕ ರೀತಿ ಪರಿಭಾವಿಸಬಹುದು. ಎಲ್ಲೆಲ್ಲಿ ಪ್ರಪಂಚದಾದ್ಯಂತಲೂ ಸಹ ಇರಬಹುದು, ಭಾರತದಾದ್ಯಂತಲೂ ಸಹ ಇರಬಹುದು. ಪ್ರಪಂಚದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೋಗ್ರಿ, ಅಕ್ಕ ಅನ್ನ ಕನ್ನಡ ಬಳಗ ಇದೆ. ದುಬೈಲಿ ಕನ್ನಡ ಸಂಘಟನೆಗಳಿದಾವೆ. ಈಗ ವಿದೇಶಗಳಲ್ಲೂ ಸಹ ಕನ್ನಡ ಸಂಘಟನೆಗಳು ಇತ್ತೀಚಿದಾವೆ. ಆಗಿನ ಕವಿಯ ಕಾಲದಲ್ಲಿ ಎಲ್ಲೆಲ್ಲಿ ಕನ್ನಡದ ಕಂಪು, ಕಂಪು ಅಂದ್ರೆ ಸುವಾಸನೆ, ಸೂಸಲು, ಸೂಸು ಅಂದ್ರೆ ಹರಡು ಅಂತ, ಅಲ್ಲಲ್ಲಿ ಅಲ್ಲಲ್ಲಿ ಕರ್ಣ ಚಾಚೇವು, ಕರ್ಣ ಅಂದ್ರೆ ಒಡಲು, ಇಲ್ಲಿ ಕನ್ನಡದ ಕರ್ಣವನ್ನು ಚಾಚುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಇಲ್ಲಿ ನಡುನಾಡು, ಯಾವಾಗಾರೆ ನಡುನಾಡು ಅಂದ್ರೆ ಕನ್ನಡ ನಾಡಿನ ಅಂದ್ರೆ ಕರ್ನಾಟಕದ ಮಧ್ಯದ ಜಿಲ್ಲೆಗಳು. ಯಾವಾಗಾದ್ರೆ ಕರ್ನಾಟಕ ರಾಜ್ಯದ ಮಧ್ಯದ ಜಿಲ್ಲೆಗಳು ಅಂದ್ರೆ ಉದಾಹರಣೆಗೆ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ ಇತ್ಯಾದಿ ನಾಡಿನ ನಡುವೆ ಇರುವ ಪ್ರದೇಶಗಳಾಗಿವೆ. ಗಡಿನಾಡೆ ಇರಲಿ, ಗಡಿನಾಡು ಅಂದ್ರೆ ಯಾವುವು? ಗಡಿನಾಡಿನ ಜಿಲ್ಲೆಗಳು ಯಾವುವು ಅಂದ್ರೆ ಕನ್ನಡ ನಾಡಿನ ಗಡಿಯಲ್ಲಿರುವ ಜಿಲ್ಲೆಗಳು ಉದಾಹರಣೆಗೆ ಬೆಳಗಾವಿ, ಬೀದರ್, ಕೋಲಾರ,
ಬಳ್ಳಾರಿ, ದಕ್ಷಿಣ ಕನ್ನಡ ಇತ್ಯಾದಿ. ಕನ್ನಡದ ಕಳೆಯ ಕೆಚ್ಚೆವು, ಕನ್ನಡದ ಕಳೆಯ, ಇಲ್ಲಿ ಕಳೆ ಅಂದ್ರೆ ಕಾಂತಿ, ತೇಜಸ್ಸು, ಪ್ರಕಾಶ ಅಂತ. ಅಲ್ಲಿ ನಾವು ಕೆಚ್ಚೆವು ಇಂದ ಕೂಡ್ತೀವಿ. ನಾವು ನಡುನಾಡಿನ ಕನ್ನಡಿಗರಾಗಿರ್ಲಿ, ಗಡಿನಾಡಿನ ಕನ್ನಡಿಗರಾಗ್ಲಿ, ಕನ್ನಡದ ಕಾಂತಿಯನ್ನ ಪಸರಿಸುತ್ತಾ ಕೂಡುತ್ತೇವೆ, ಒಟ್ಟಾಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಟಿ.ಎಸ್. ಕರ್ಕಿ ಅವರು. ಮರೆತೇವು ಮರೆವ, ತೆರೆದೇವು ಮನವ, ಎರೆದೇವು ಒಲವ, ಇಡೀ ನೆನಪ. ನೋಡಿ ಇಲ್ಲಿ ಮರೆತೇವು ಮರೆವ, ಮರೆತ್ರೂ ಸಹ ಮರೆವ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಕವಿ ಹೇಳ್ತಾ ಇದ್ದಾರೆ. ಮರೆತೇವು ಮರೆವ, ನಾವು ಮರೆತೇವೆ ಮರೆವನ್ನ. ತೆರೆದೇವು ಮನವ, ನಾವು ಮನಸ್ಸನ್ನ ತೆರೆದುಕೊಳ್ತೇವೆ. ಎರೆದೇವು ಒಲವ, ಒಲವು ಅಂದ್ರೆ ಪ್ರೀತಿ, ಪ್ರೀತಿಯನ್ನ ಧಾರೆ ಎರೆದು ಕೊಡುತ್ತೇವೆ. ಇಲ್ಲಿ ಎರೆ ಅಂದ್ರೆ ಒಯ್ಯು ಅಂತ. ನಾವು ಪ್ರೀತಿಯನ್ನ ಒಯ್ತೇವೆ, ಪ್ರಪಂಚದಾದ್ಯಂತ ಪ್ರೀತಿಯನ್ನ ಹರಡ್ತೇವೆ. ಇಡೀ ನೆನಪ, ಈ ನೆನಪನ್ನ ನೀವೆಲ್ಲರೂ ಸಹ ನೆನಪಿಸ್ಕೊಳ್ಳಿ. ಯಾವ್ದಂದ್ರೆ ನಾವು ಮರಿತೇವೆ ಮರೆವನ್ನ, ಕೆಟ್ಟದ್ದನ್ನ ಮರಿತೇವೆ. ತೆರೆದೇವು ಮನವ, ನಾವು ಮನಸ್ಸನ್ನ ಒಳ್ಳೆಯದನ್ನಕ್ಕೆ ತೆರೆದುಕೊಳ್ತೇವೆ. ಎರೆದೇವು ಒಲವ, ಪ್ರೀತಿಯನ್ನ ಧಾರೆ ಎರೆದು ಕೊಡ್ತೀವಿ. ಈ ನೆನಪನ್ನ ನೆನಪಿಸ್ಕೊಳ್ಳಿ. ನರ ನರವನ್ನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ನರ 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 ನರಗಳನ್ನೆಲ್ಲ ಉರಿಗೊಳಿಸಿ ಬಲಪಡಿಸ್ತೀವಿ. ನರ ನರವನ್ನೆಲ್ಲ ಉರಿಗೊಳಿಸಿ ನಮ್ಮ ದೇಹದಲ್ಲಿರುವಂತಹ ನರ ನರಗಳನ್ನೆಲ್ಲ ಜಾಗೃತಿಗೊಳಿಸಿ ಹೊಸೆದು ನಾವು ಕನ್ನಡದ ದೀಪವನ್ನು ಹಚ್ತೀವಿ, ಕಾಯಿ ಭುವನೇಶ್ವರಿ ದೀಪವನ್ನು ಹಚ್ತೀವಿ ಅಂತ ಕರ್ಕಿಯವರು ಹೇಳ್ತಾ ಇದ್ದಾರೆ. ಕಲ್ಪನೆಯ ಕಣ್ಣು ಅರಿವನ ಕಸಾಲು, ದೀಪಗಳ ಬೆಳಕ ಬೀರೇವು. ಕಲ್ಪನೆಯ ಕಣ್ಣು ಅರಿವನ ಕಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಳಿಯದಂತೆ ತೋರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಚಿ ತೂರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವೇ ನೀತಿ, ಇಡಿ ನೆನಪ. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವೇ ನೀತಿ, ಇಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಈ ಚರಣದಲ್ಲಿ ಹೇಳ್ತಿದ್ದಾರೆ ಕವಿ ಡಿ.ಎಸ್. ಕರ್ಕಿಯವರು. ಕಲ್ಪನೆಯ ಕಣ್ಣು ಅರಿವನ ಕಸಾಲು, ನಮ್ಮ ಕಲ್ಪನೆಗಳಲ್ಲಿರುವಂತಹ ಕಣ್ಣು ಅರಿಯುವ ತನಕ ಸಾಲು ಸಾಲು ದೀಪಗಳನ್ನ ಬೆಳಕನ್ನ ಬೀರೆವು. ನಾವು ಕಲ್ಪಿಸಿಕೊಳ್ಳಕ್ಕೂ ನಮ್ಮ ಕಣ್ಣುಗಳು ನೋಡುವುದಕ್ಕೂ ಸಾಧ್ಯವಾಗದಷ್ಟು ಸಾಲು ಸಾಲು ದೀಪಗಳ ಬೆಳಕನ್ನ ಬೀರುತ್ತೇವೆ ಅಂತ ಇದ್ರ ಅರ್ಥ. ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ, ಅಚ್ಚಳಿಯದಂತೆ ತೋರೇವು. ಈಗ ನಾವೆಲ್ಲ ದೀಪಗಳನ್ನ ಹಚ್ಬಿಟ್ಟಿದೀವಿ, ಬೆಳಕು ಬೀರ್ತಾ ಇದ್ದೇವೆ. ಹಚ್ಚಿರುವಂತ ದೀಪಗಳಲ್ಲಿ ತಾಯಿಯ ರೂಪ, ಇಲ್ಲಿ ತಾಯಿ ಭುವನೇಶ್ವರಿಯ ರೂಪ ನೋಡಿ. ಇವಳೇ ಭುವನೇಶ್ವರಿ ತಾಯಿ ಕನ್ನಡಾಂಬೆಯ ರೂಪವನ್ನ ನಾವು ಅಚ್ಚಳಿಯದಂತೆ, ಯಾರೂ ಸಹ ಅಳಿಸಲಾರದಂತೆ ತೋರೇವು, ತೋರುತ್ತೇವೆ ಅಂದ್ರೆ ಹಚ್ಚಿರುವಂತ ದೀಪದಲ್ಲಿ ನಾವು ತಾಯಿ ಭುವನೇಶ್ವರಿಯ ರೂಪವನ್ನ ಅಚ್ಚಳಿಯದಂತೆ ತೋರುತ್ತೇವೆ. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಒಡಲು ಅಂದ್ರೆ ದೇಹ, ಒಡಲೊಡಲ ಇದು ದುರುಕ್ತಿ ಆಗ್ತದೆ. ನಮ್ಮ ದೇಹದಲ್ಲಿರುವಂತಹ ಕಿಚ್ಚಿನ, ಇಲ್ಲಿ ಕಿಚ್ಚು, ಇಲ್ಲಿ ಕಿಚ್ಚು ಅಂದ್ರೆ ಕಿಚ್ಚು ಒಂದ್ ಕಡೆ ಬೆಂಕಿ ಆಗುತ್ತೆ. ಇಲ್ಲಿ ಪದ್ಯದಲ್ಲಿ ಕಿಚ್ಚು ಅಂದ್ರೆ ಧೈರ್ಯದ ಕಿಡಿಗಳನ್ನು, ಇಲ್ಲಿ ಕಿಚ್ಚಿನ ಕಿಡಿಗಳು ಅಂದ್ರೆ ಪದ್ಯದಲ್ಲಿ ಧೈರ್ಯದ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ನಾವು ಗಡಿನಾಡಿನಾಚೆ, ಗಡಿನಾಡು ಅಂದ್ರೆ ಗಡಿನಾಡಿನಲ್ಲಿ ಇರುವಂತಹ ಜಿಲ್ಲೆಗಳು ಬೆಳಗಾವಿ, ಬೀದರ್, ಕೋಲಾರ, ಬಳ್ಳಾರಿ, ದಕ್ಷಿಣ ಕನ್ನಡ. ಅದರಿಂದ ಆಚೆಗೆ ತೋರುತ್ತೇವೆ ಅಂದ್ರೆ ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಅದೇ ರೀತಿ ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ದೆಹಲಿ ಇರ್ಬೋದು, ಅದೇ ರೀತಿ ಅಸ್ಸಾಂ ಇರ್ಬೋದು, ಜಮ್ಮು ಮತ್ತು ಕಾಶ್ಮೀರ ಇರ್ಬೋದು, ತ್ರಿಪುರ ಇರ್ಬೋದು, ಮೇಘಾಲಯ ಇರ್ಬೋದು, ಬಿಹಾರ ಇರ್ಬೋದು. ಅವನ ಗಡಿನಾಚೆಗೆ ನಾವು ತೋರ್ತೇವೆ. ಯಾವುದು? ಕನ್ನಡ ನಾಡಿನ ಪ್ರೀತಿಯ ಕಿಡಿಗಳನ್ನ. ಒಡಲು ಅಂದ್ರೆ ಇಲ್ಲಿ ಪ್ರೀತಿ ಅಂತಲೂ ಆಗ್ತದೆ. ಪ್ರೀತಿಯಿಂದ ನಾವು ಕನ್ನಡ ನಾಡಿನ ಕನ್ನಡ ಭಾಷೆಯನ್ನ ಗಡಿನಾಚೆಗೂ ಸಹ ತೋರುತ್ತೇವೆ. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ. ನೋಡಿ, ನಮಗೆಲ್ಲರಿಗೂ ಸಹ ಕನ್ನಡಿಗರಿಗೆಲ್ಲ ಪ್ರೀತಿ ಒಮ್ಮಿದೆ, ಜಾಸ್ತಿ ಇದೆ. ಎಲ್ಲಿಯದು ಭೀತಿ, ನಾವು ಭೀತಿ ಅಂದ್ರೆ ಹೆದರಿಕೆ. ನಾವು ಯಾಕೆ ಹೆದರ್ಬೇಕು ಅಲ್ವಾ? ನಮ್ಗೆ ಭೀತಿ ಇಲ್ಲ. ನಮ್ಮಲ್ಲಿ ಪ್ರೀತಿ ಇರುವುದರಿಂದ ಭೀತಿ ಇಲ್ಲ, ಹೆದರಿಕೆ ಇಲ್ಲ. ನಾಡೊಲವೇ ನೀತಿ, ಇಡಿ ನೆನಪ.
ನಾಡು ಅಂದ್ರೆ ಇಲ್ಲಿ ಕನ್ನಡ ನಾಡಿನ ಒಲವೆಂದ್ರೆ ಪ್ರೀತಿಯನ್ನ, ನೀತಿಯನ್ನ ಇಡೀ ನೆನಪಿಸ್ಕೋ ಕನ್ನಡಿಗನೇ, ಕನ್ನಡಿಗರೇ ನನ್ನ ಸ್ನೇಹಿತರೇ ಅಂತ ಕವಿ ಹೇಳ್ತಿದ್ದಾರೆ. ಮನೆ ಮನೆಗಳಲ್ಲಿ ಮನಗಳಲ್ಲಿ ಕಚ್ಚೇವು ಕನ್ನಡದ ದೀಪ. ಪ್ರತಿಯೊಬ್ಬ ಕನ್ನಡಿಗನ ಮನೆಗಳಲ್ಲಿ ಮನಗಳಂದ್ರೆ ಮನಸ್ಸಿನಲ್ಲಿ ಹಚ್ಚೇವು, ನಾವು ಹಚ್ಚುತ್ತೇವೆ ಕನ್ನಡದ ದೀಪವನ್ನ. ಹಾಗೆ ಭಾರತದಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲಾ ಮನೆಗಳಲ್ಲಿ ಮನಸ್ಸಿನಲ್ಲಿ ಕನ್ನಡದ ದೀಪವನ್ನು ಹಚ್ಚುತ್ತೇವೆ ಅಂತ ಕರ್ಕಿಯವರು ಹೇಳ್ತಿದ್ದಾರೆ. ಕವಿಯ ಕನ್ನಡ ಪ್ರೀತಿ ಅಗಾಧವಾದುದು. ಇದನ್ನು ಬೆಲೆ ಕಟ್ಟಲು ಸಹ ನಮಗೆ ಸಾಧ್ಯವಾಗುವುದಿಲ್ಲ. ನಮ್ಮವರು ಗಳಿಸಿದ ಆ ಹೆಸರ ಉಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮವರು ಗಳಿಸಿದ ಆ ಹೆಸರ ಉಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವ ಈ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮೆದೆಯ ಮಿಡಿಯುವ ಈ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವ ಈ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡುವ ಈ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ, ಕಡೆದೇವು ಇರುಳ, ಪಡೆದೇವು ತಿರುಳ, ಇಡಿ ನೆನಪ. ಕೊರಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ತೊರೆದೇವು ಮರುಳ, ಕಡೆದೇವು ಇರುಳ, ಪಡೆದೇವು ತಿರುಳ, ಇಡಿ ನೆನಪ. ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ನಮ್ಮವರು ಗಳಿಸಿದ ಹೆಸರ ಉಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮವರು, ನಮ್ಮ ಕನ್ನಡ ನಾಡಿನ ಹಿರಿಯವರು, ಕವಿರಾಜ ಮಾರ್ಗಕಾರನಾದ ಶ್ರೀ ವಿಜಯ, ಪಂಪ ಇರ್ಬೋದು, ರನ್ನ ಇರ್ಬೋದು, ಜನ್ನ ಇರ್ಬೋದು, ರಾಘವಾಂಕ ಇರ್ಬೋದು. ಇಲ್ಲಿ ನಮ್ಮವರು ಅಂದ್ರೆ ನಮ್ಮ ನಾಡಿನ, ಕನ್ನಡ ನಾಡಿನ ಪೂರ್ವಜರು, ಕವಿ ಪುಂಗನವರು, ರಾಜ ಮಹಾರಾಜರು ಗಳಿಸಿದಂತ ಹೆಸರ ಉಳಿಸಲು ಎಲ್ಲರೂ ಒಂದು ಗೂಡೇವು. ಅಂದ್ರೆ ನಮ್ಮವರು ಅಂದ್ರೆ ಕನ್ನಡ ನಾಡಿನ ಪ್ರಥಮ ರಾಜವಂಶ ಕದಂಬರು ಇರ್ಬೋದು, ಚಾಲುಕ್ಯರು ಇರ್ಬೋದು, ರಾಷ್ಟ್ರಕೂಟರು ಇರ್ಬೋದು, ಹೊಯ್ಸಳರು ಇರ್ಬೋದು, ವಿಜಯನಗರದ ಅರಸರು ಇರ್ಬೋದು, ಹಾಗೆಯೇ ಮೈಸೂರಿನ ಒಡೆಯರಿರ್ಬೋದು, ಹಾಗೂ ಕವಿಗಳು. ಕನ್ನಡದ ಪ್ರಥಮ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗವನ್ನು ಬರೆದಂತ ಶ್ರೀ ವಿಜಯ ಹೇಳ್ತಾನೆ, ಕನ್ನಡ ನಾಡಿನ ಎಲ್ಲೆಗಳನ್ನ ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿ ವರ ಮಿರ್ದ ನಾಡದು ಕನ್ನಡ ನಾಡು ಅಂತ. ನಮ್ಮ ಮಹಾಲಿಂಗರಂಗ ಕವಿ ಹೇಳ್ತಾನೆ ಅನುಭವಾಮೃತದಲ್ಲಿ, ಕನ್ನಡ ಭಾಷೆ ಹೇಗಿದೆ ಅಂದ್ರೆ ಸುಲಿದ ಬಾಳೆಯ ಹಣ್ಣಿನಂದದಿ, ಉಲಿದ ಉಷ್ಣದ ಹಾಲಿನಂದದಿ ಅಂತ ಎಷ್ಟು ಚೆನ್ನಾಗಿ ಹೇಳಿದಾನೆ ಕವಿ. ಕನ್ನಡ ಮೆನ್ನಿಪ ನಾಡು ಚೆಲುವಾಯ್ತು ಅಂತ ಹೇಳ್ತಾನೆ. ಹಾಗೆ ನಮ್ಮ ಮುದಣ ಕವಿ ಹೇಳ್ತಾರೆ ಕನ್ನಡಂ ಕತ್ತೂರಿ ಅಂತಾರೆ. ನಮ್ಮ ಕುವೆಂಪು ಹೇಳ್ತಾರೆ ಬಾರಿಸು ಕನ್ನಡ ಡಿಂಡಿಮವ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಕನ್ನಡದ ಕಣ್ಣುವ ಬಿ ಎಂ ಶ್ರೀಕಂಠಯ್ಯನವರು ಹೇಳ್ತಾರೆ, ಕನ್ನಡ ಕುಣಿದಾಡು ತೆನ್ನದೆ ಕನ್ನಡ ಏನೆ ಕಿವಿ ನಿಮಿರುವುದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗೆಯೇ ನಮ್ಮ ಪಂಪ ಇರ್ಬೋದು ಬನವಾಸಿ ದೇಶವನ್ನ ವರ್ಣಿಸ್ತಾ, ನಾನು ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನವನದೊಳ್ ಬನವಾಸಿ ದೇಶಮಂತ ಆಗಿನ ಕನ್ನಡ ನಾಡನ್ನ ವರ್ಣಿಸ್ತಾನೆ. ಆ ತೆಂಕನಾಡ ಮರೆಯಲ್ಗೆ ಮನಂ ಬರ್ಕೊಮ್ಮೆ ಅಂತ ಹೇಳ್ತಾನೆ. ಎಷ್ಟು ಸೊಗಸಾಗಿ ಹೇಳಿದಾನೆ ನೋಡಿ ಅಲ್ವಾ. ಇಲ್ಲಿ ಕರ್ಕಿಯವರು ಸಹ ಹೇಳ್ತಿದ್ರೆ, ನಮ್ಮವರು ಗಳಿಸಿದ ಆ ಹೆಸರಿದೆಲ್ಲ ಕರ್ನಾಟಕ ಕನ್ನಡ ಅನ್ನೋ ಹೆಸರನ್ನ ಉಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮ ಕನ್ನಡ ನಾಡಿನ ಜನರೆಲ್ಲರೂ ಸಹ ಒಗ್ಗಟ್ಟಾಗ್ತೇವೆ, ಒಂದು ಗೂಡೇವು ಅಂದ್ರೆ ಒಂದಾಗಿ ಸೇರ್ತೇವೆ ಅಂತ ಹೇಳ್ತಾರೆ. ನಮ್ಮೆದೆಯ ಮಿಡಿಯುವ ಈ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮೆದೆಯಲ್ಲಿ ಎದೆ ಅಂದ್ರೆ ಹೃದಯ ಆಗುತ್ತದೆ. ಹೃದಯ ಅಂದ್ರೇನು? ಪ್ರೀತಿ. ನಮ್ಮಲ್ಲಿರುವಂತಹ ಪ್ರೀತಿಯನ್ನು ಮಿಡಿಯುವ ಅಂದ್ರೆ ಸ್ಪಂದಿಸುವಂತಹ ಈ ಮಾತಿನಲ್ಲಿ ಕನ್ನಡ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ಮಾತೆ ಅಂದ್ರೆ ಭುವನೇಶ್ವರಿ ತಾಯಿಯ ಪೂಜೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ತಾಯಿ ಕನ್ನಡಾಂಬೆಯ ಪೂಜೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು, ನಮ್ಮುಸಿರು ತೀಡುವ ಈ ನಾಡಿನಲ್ಲಿ ಮಾಂಗಲ್ಯ ಗೀತ ಆಡೇವು. ನಮ್ಮುಸಿರು ಅಂದ್ರೆ ಪ್ರಾಣ, ಕನ್ನಡಿಗರ ಪ್ರಾಣ. ತೀಡು ಅಂದ್ರೆ ಉಜ್ಜುವಂತ ಆಗ್ತದೆ. ಇಲ್ಲಿ ನಮ್ಮ ಉಸಿರು ನರನಾಡಿಗಳಲ್ಲಿ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಮಾಂಗಲ್ಯ ಗೀತ ಆಡೆವು. ಮಾಂಗಲ್ಯ ಗೀತ ಅಂದ್ರೆ ಮಂಗಳಕರವಾದ ಹಾಡು ಅಂತ. ಮಂಗಳಕರವಾದ ಹಾಡನ್ನ ಹಾಡ್ತೇವೆ. ಉಯಿಲ್ಗೋಳ್ ನಾರಾಯಣರಾವ್ರು ಒಂದ್ ಕಡೆ ಹೇಳ್ತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಹಾಗೆ
ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಈ ರೀತಿ ಮಾಂಗಲ್ಯ ಗೀತೆಗಳನ್ನ ಹಾಡ್ತೀವಿ. ತೊರೆದೇವು ಮರುಳ, ನಾವು ಹುಚ್ಚುತನವನ್ನ ಬಿಡ್ತೀವಿ. ಬೇರೆಯವರ ಬಗ್ಗೆ ಇರುವಂತಹ ಕೆಟ್ಟದ ಯೋಚನೆಗಳನ್ನ ಬಿಡ್ತೀವಿ. ಕಡೆದೇವು ಇರುಳ, ರಾತ್ರಿ ಅಂತ ಇಲ್ಲಿ ಇರುಳನ್ರಿ, ಇಲ್ಲಿ ಕತ್ತಲೆ ಅಂತ ಆಗ್ತದೆ ಪದ್ಯದಲ್ಲಿ. ನಾವು ಕತ್ತಲೆ ಅಂಧಕಾರವನ್ನ ಕಡೆದೇವು, ಹೋಗ್ಲಾಡಿಸ್ತೀವಿ. ಪಡೆದೇವು ತಿರುಳ, ನಾವು ಕನ್ನಡ ನಾಡಿನ ಕನ್ನಡಾಂಬೆಯ ಜನರ ಸಾರವನ್ನ ಪಡ್ಕೋತೀವಿ. ಇಡೀ ನೆನಪ, ಈ ನೆನಪನ್ನ ಎಲ್ಲರೂ ಸಹ ಗಮನಿಸಿ, ಎಲ್ಲರೂ ಸಹ ಜ್ಞಾಪಕಕ್ಕೆ ಇಟ್ಟುಕೊಳ್ಳಿ. ಕರುಳೆಂಬ ಕುಡಿಗೆ ಮಿಂಚನ್ನು ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಪಪ್ಪ ಎಂಥ ಮಾತು ನೋಡಿ. ಇಲ್ಲಿ ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಅಂದ್ರೆ ಹೊಟ್ಟೆಯೊಳಗೆ ಕರುಳಿರ್ತದೆ, ಆದರೆ ಅಲ್ಲಿ ಮಮತೆ ಎಂಬ ಅರ್ಥ. ಇಲ್ಲಿ ಕರುಳು ಅಂದ್ರೆ ಮಮತೆ ಅಂತ ಅರ್ಥ. ಅದಕ್ಕೆ ಮಿಂಚನ್ನು ಮುಡಿಸಿ ಎಂಬುದು ಒಂದು ಅರ್ಥ. ಮಿಂಚನ್ನ ಮುಡಿಸಿ, ದೀಪದ ಕುಡಿ ಎಂದರೆ ತುದಿ, ಅದಕ್ಕೆ ಮಿಂಚುವ ಬೆಳಕನ್ನು ಹಚ್ಚಿ ಎಂಬುದು ಇನ್ನೊಂದು ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಈ ವಾಕ್ಯದಲ್ಲಿ ಅರ್ಥ ಇದೆ. ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಚೇವು ಕನ್ನಡದ ದೀಪ ಅಂದ್ರೆ ಇಲ್ಲಿ ಮಮತೆ ಎಂಬ ಕರುಳು ಅಂದ್ರೆ ಇಲ್ಲಿ ಮಮತೆ ಎಂಬ ಕುಡಿಗೆ, ನಾವು ಕುಡಿ ಅಂದ್ರೆ ಇಲ್ಲಿ ಮಕ್ಕಳಾಗುತ್ತಾರೆ. ಹಾಗೆ ಕನ್ನಡಾಂಬೆಯ ಮಕ್ಕಳಿಗೆ ಮಿಂಚನ್ನೇ ಮುಡಿಸಿ, ಮಿಂಚು ಅಂದ್ರೆ ಇಲ್ಲಿ ಬೆಳಕು, ಬೆಳಕನ್ನ ಹಚ್ಚಿ ಹಚ್ಚೇವು ಕನ್ನಡದ ದೀಪ. ಇಲ್ಲಿ ಮಿಂಚು ಅಂದ್ರೆ ಬೆಳಕು, ಜ್ಞಾನ ಅಂತ ಇದ್ರ ಅರ್ಥ. ನಾವು ಕನ್ನಡದ ದೀಪವನ್ನ ಹಚ್ಚುತ್ತೇವೆ ಅಂತೇಳಿ DS ಕರ್ಕಿ ಅವರು ಹೇಳ್ತಾ ಇದ್ದಾರೆ. ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಜನರು ಎಂದಿಗೂ ಸಹ ಜರಾಮಜರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಸಹ ಈ ವಿಡಿಯೋವನ್ನ ಆದಷ್ಟು ತಮ್ಮ ಗೆಳೆಯ ಗೆಳತಿಯರೊಂದಿಗೆ, ಸಹೃದಯ ಬಂಧುಗಳೊಂದಿಗೆ ಶೇರ್ ಮಾಡ್ಕೊಳ್ಳಿ ಎಂದು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕನ್ನಡಾಂಬೆ ಜೈ ಭುವನೇಶ್ವರಿ ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಿ. ತಾಯಿ ಭುವನೇಶ್ವರಿ ತಾಯಿ ಆಶೀರ್ವಾದ ತಮಗೆಲ್ಲರಿಗೂ ಸಹ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಭುವನೇಶ್ವರಿ ತಾಯಿ, ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ.